ನಮಸ್ಕಾರ ಸರ್ವರಿಗೂ ಭಕ್ತಿಪೂರ್ವಕವಾಗಿ ನಮಸ್ಕಾರ. ಸ್ವಲ್ಪ ಜ್ವರ ಮಾತಾಡಿ. ಈ ಮೂಲಿಕೆ ತೋರಿಸಂತ ಸ್ನೇಹಿತರೆಲ್ಲ ಕೇಳ್ತಾ ಇದ್ರು. ಅದೇನು ಏನಕ್ಕೆ ಯಾವ ಕಾಯಿಲೆಗೆ ಬರುತ್ತೆ ಅದು? ಗಿಡದ ಹೆಸರೇನು? ಇದು ಔಡಲ ಅಂತ ಸರ್. ಅದು ಅಡವೆ ಔಡಲ. ಅಡವೆ ಔಡಲ. ಇದು ಇದು ಕೇಳಿದ್ರೆ ಹಾಲು ಬರುತ್ತೆ. ಈಗ ಅದು ಬಿಸಿಲು ಬಿದ್ದಿರೋದ್ರಿಂದ ಹಾಲು ಬರ್ತಾ ಇಲ್ಲ. ಬಿಸಿಲು ಬೀಳೋದ್ರ ಒಳಗಡೆ ಹಾಲು ಬರುತ್ತೆ. ಆ ಹಾಲು ಬಂದರೆ ಅದು ಹಾಲು ತಿಕ್ಕಂದ್ರೆ ಹಾಲುಗಳೆಲ್ಲ ಗಟ್ಟಿ ಆಗ್ತಾವೆ. ಇದರಲ್ಲಿ ಹಾಲು ತಿಕ್ಕರೆ 100 ವರ್ಷ ಆದ್ರೂ ಹಾಲು ಬೀಳಲ್ಲ. ಇದು 2% ಕೆಲಸ ಮಾಡುತ್ತೆ, ಅದು ಮಾಡುತ್ತೆ. ಇದು ಬೇಕಾದರೆ ನೀವು ಮುರಿದು ಹಿಂದ್ರೆ ಬ್ರಷಲ್ಲಿ ಹಾಕೊಂಡು ತಿಕ್ಬೋದು. ಬ್ರಷ್ ಥರ ಹೇಗೆ ಬುರ್ಗ ಬರುತ್ತೆ ಆ ಥರ ಎಲ್ಲ ಬರುತ್ತೆ ಅದು. ನಾವು ಚಿಕ್ಕ ಹುಡುಗರಲ್ಲಿ ಇದ್ರೆ ಗುಳ್ಳೆ ಬಿಡ್ತಾ ಇದ್ವಿ ಇದರಲ್ಲಿ ನೀರಲ್ಲಿ. ಆಮೇಲೆ ಇನ್ನೇನಕ್ಕೆ ಉಪಯೋಗ ಆಗುತ್ತೆ? ಮತ್ತಿನ್ನೇನಕ್ಕಿಲ್ಲ ಸರ್, ಮತ್ತೇನೋ ಆಗುತ್ತೆ. ಅದು ನಮಗೆ ಗೊತ್ತಿರೋದು ಇಷ್ಟು ಹೇಳ್ತಾ ಇರೋದು. ಹಾಲು ಜಾಸ್ತಿ ಬ್ಯಾನ್ ಆದರೆ ಇದನ್ನ ತಿಕ್ತಾರೆ. ದವಡೆ ಹಲ್ಲು ಹೊಸಡು ಎಲ್ಲ ಗಟ್ಟಿ ಆಗ್ತಾವೆ. ಗಟ್ಟಿ ಆಗುತ್ತೆ. ಅದ್ರ ನೋವಿಗೆ ಅದು ಹುಳ ಇದ್ದರೆ ಅದು ಹೋಗುತ್ತೆ. ಅದನ್ನು ಹೋಗುತ್ತೆ. ಅದೆಲ್ಲ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ ಡೀಟೇಲ್. ಮತ್ತೆ ತಿಳಿಸ್ಕೊಡೋಕ್ಕೇನಿಲ್ಲ ಸರ್, ಅಷ್ಟೇ. ಅಷ್ಟೇನಾ? ನಮಸ್ಕಾರ ಮಾಡಿ. ನಮಸ್ಕಾರ ಸರ್.